Buddhas are kings and queens. And here at eSpa, they literally stand by it. ಇದೇನು ಗೊತ್ತಾ? ದಿಸ್ ಇಸ್ ಅ ಸ್ಪೆಷಲ್ ಕನ್ಕಾಕ್ಷನ್, ಹೈಬಿಸ್ಕಸ್ ಟೀ. ಇದೇನ ಕುಡಿತಾರೆ ಅಂದರೆ ಮಸಾಜ್ಗಿನ ಮುಂಚೆ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಅಂತ. ಇಟ್ಸ್ ಸೂಪರ್ ರಿಫ್ರೆಶಿಂಗ್. ಟ್ರಾನ್ಸ್ಫಾರ್ಮ್ಡ್ ಇಂಟು ಅನ್ ಆಕ್ಚುಯಲ್ ಕ್ವೀನ್. ಸೊ ಇನ್ನು ನಮ್ಮ ಟ್ರೀಟ್ಮೆಂಟ್ ಹೇಗಿರಲ್ಲ, ನಮ್ಮನ್ನು ರಾಯಲ್ಟಿ ಥರ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ಮೈ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ರೂಮ್ಸ್ ಇರೋ ಪ್ಯಾಸೇಜ್ ಒಳಗಡೆ ನಡ್ಕೊಂಡು ಬರ್ತಾ ಇದ್ದಾಗೆ ನೀವು ಥೈಲ್ಯಾಂಡಲ್ಲಿರೋ ಯಾವುದೋ ಫಾರೆಸ್ಟ್ ಅಥವಾ ಕೇವ್ಸ್ ಒಳಗಡೆ ನಡ್ಕೊಂಡು ಬಂದಂಗಿದೆ. ಯು ಕ್ಯಾನ್ ಸಿ ಆಲ್ ದೀಸ್ ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್. ಇಟ್ ಲುಕ್ಸ್ ಅಮೇಝಿಂಗ್. ವಾವ್, ಈ ಏನ್ಷಿಯಂಟ್ ಲುಕಿಂಗ್ ಸ್ಕಲ್ಪ್ಚರ್ಸ್ನ ನೋಡ್ತಾ ಇದ್ದೀರಲ್ಲ ಆನ್ ಈದರ್ ಸೈಡ್. ಸೊ ಇದೆಲ್ಲ ಥೈಲ್ಯಾಂಡಿನ ಏನ್ಷಿಯಂಟ್ ಟೆಕ್ಸ್ಟಿಂದ ಬರೆದಿರುವಂಥ ಸ್ಟೋರೀಸ್. ಇದನ್ನ ಈ ಪಿಕ್ಚರ್ಸಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ಪ್ಯಾಸೇಜಲ್ಲಿರುವಂಥ ಸ್ಕಲ್ಪ್ಚರ್ಸ್ ಎಲ್ಲ ಥೈಲ್ಯಾಂಡಿನ ದೇವಾನುದೇವತೆಗಳ ಸ್ಕಲ್ಪ್ಚರ್ಸ್. ಹಾಗೆ ನನ್ನ ಹಿಂದೆ ಇರುವಂಥ ಸ್ಕಲ್ಪ್ಚರ್ ಕೂಡ ಥೈಲ್ಯಾಂಡಿನ ದೇವತೆ. ಟ್ರೀಟ್ಮೆಂಟ್ ರೂಮ್ಸ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಎಂಟ್ರಿ ಡೋರ್ ಬಗ್ಗೆ ನಾನು ಮಾತಾಡಲೇಬೇಕು. ಬನ್ನಿ. ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಡೋರ್. ಇದು ಎಲ್ಲ ಕಸ್ಟಮರ್ಸ್ಗೂ ಒಂದು ಸ್ಟೋರಿ ಹೇಳುತ್ತೆ. ಸೊ ಈ ಕಡೆ ಇರೋದು ಬುದ್ಧ. ಸೊ ಬುದ್ಧ ಇಂಡಿಯಾದಿಂದ ಥೈಲ್ಯಾಂಡ್ಗೆ ಹೋದಾಗ ಥೈ ಅವರು ಬುದ್ಧನ ಫುಲ್ ಅಪೋಸ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ವಾರಿಯರ್ಸ್ ತರ ಅವ್ರನ್ನ ಅಪೋಸ್ ಮಾಡ್ತಾರೆ. ದಿನಗಳು ಕಳೀತಾ ಇದ್ದ ಹಾಗೆ ಬುದ್ಧನ ಆಕ್ಸೆಪ್ಟ್ ಮಾಡಿಕೊಂಡು ಅವರ ಡಿಸೈಪಲ್ಸ್ ಆಗ್ತಾರೆ. ಹಾಗೆ ಈ ಸ್ಪಾಗೆ ಬಂದಿರುವಂಥ ಕಸ್ಟಮರ್ಸು ಯಾವುದೇ ಮೂಡಲ್ಲಿ ಒಳಗಡೆ ಬಂದಿರಲಿ, ಇಲ್ಲಿನ ಟ್ರೀಟ್ಮೆಂಟ್ ತಗೊಂಡು ಹೊರಗಡೆ ಹೋಗ್ಬೇಕಾದ್ರೆ ತುಂಬ ರಿಲ್ಯಾಕ್ಸ್ ಆಗಿ ಹೊರಗಡೆ ಹೋಗ್ತಾರೆ. ಆಲ್ಸೋ ಟ್ರೀಟ್ಮೆಂಟ್ ರೂಮ್ಸ್ ಹೇಗಿದೆ ಅಂದರೆ ಡಿಫ್ರೆಂಟ್ ಥೀಮ್ಸ್ ಅಲ್ಲಿದೆ. 13 ಡಿಫ್ರೆಂಟ್ ಥೀಮ್ಸ್ ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ರೂಮ್ಸ್ ಇದೆ. ಕಮ್ ವಿತ್ ಮೀ, ಲೆಟ್ಸ್ ಗೆಟ್ ಟ್ರಾನ್ಸ್ಪೋರ್ಟೆಡ್ 2500 years ಬ್ಯಾಕ್. ಕಮ್ ಆನ್. ಸೊ ದಿಸ್ ಇಸ್ ದ ಏನ್ಷಿಯಂಟ್ ಬುದ್ಧ ಟೆಂಪಲ್ ಇನ್ ಥೈಲ್ಯಾಂಡ್ ವಿಚ್ ಇಸ್ ರೀಕ್ರಿಯೇಟೆಡ್ ಹಿಯರ್. The gold room defines luxury and it is perfectly fit for a king and a queen. This is the bamboo room. ಇದರಲ್ಲಿ ಬ್ಯಾಂಬೂ ಮಸಾಜ್ ಮಾಡ್ತಾರೆ ಯೂಸಿಂಗ್ ಬ್ಯಾಂಬೂ ಸ್ಟಿಕ್ಸ್. Theme aliro treatment room. It's made completely of Italian marble and a luxury jacuzzi. This is the black stone room, made of natural black stones. And this one is the Arabic themed room with a high-class jacuzzi.
you will literally feel like you're flying in the sky room. You'll literally be on cloud 9. This is the sky room. And this one, the arch room. Oh, another drink. Thank you. ಸೋ ಗುಡ್. ಈ ಸ್ಪಾ ಅವರು ನಾನು ಬಂದಾಗಿಂದ ನನ್ನ ಪ್ಯಾಂಪರ್ ಮಾಡೋದ್ರಲ್ಲೇ ಇದ್ದಾರೆ. ನಾನು ಬಂದಾಗ ಒಂದು ಡಿಟಾಕ್ಸ್ ಡ್ರಿಂಕ್ ಕೊಟ್ಟರು, ಅದಾದಮೇಲೆ ಹೈಬಿಸ್ಕಸ್ ಟೀ ಕೊಡಿದೆ. ಆಲ್ಸೋ ಟ್ರೀಟ್ಮೆಂಟ್ ಮಧ್ಯದಲ್ಲಿ ನನಗೆ ವಾಟರ್ಮೆಲನ್ ಜ್ಯೂಸ್ ಕೂಡ ಕೊಟ್ಟರು, ಹಾಗೆ ಐಸ್ ಕ್ರೀಮ್ ಕೂಡ ಕೊಟ್ಟರು. ನಾನು ಬಂದಾಗಿಂದ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಒನ್ಸ್ ಐ ಆಮ್ ಫಿನಿಶಿಂಗ್ ಮೈ ಟ್ರೀಟ್ಮೆಂಟ್ ನೋಡಿ, ಗ್ರೀನ್ ಟೀನೂ ಕೊಡ್ತಾ ಇದ್ದಾರೆ. ಹೆಲೋ ಅಗೇನ್. ಸೊ ಇವಾಗ ನಾನು ಈ ಸ್ಪಾದಲ್ಲಿದ್ದೀನಿ ಆ್ಯಂಡ್ ಈ ಸ್ಪಾ ಅಲ್ಲಿ ನನ್ನ ಎಲ್ಲ ಟ್ರೀಟ್ಮೆಂಟ್ಸ್ ಹಾಗೂ ಥೆರಪೀಸು ಮುಗಿಸ್ಕೊಂಡು ಬಂದಿದ್ದೀನಿ. ಐ ಫೀಲ್ ಕಂಪ್ಲೀಟ್ಲಿ ರೆಜುವಿನೇಟೆಡ್, ರಿಲ್ಯಾಕ್ಸ್ಡ್ ಆ್ಯಂಡ್ ರಿಫ್ರೆಶ್ಡ್. ನನ್ನ ಎಂಟ್ರಿಯಿಂದ ತುಂಬಾ ರಾಯಲ್ ಟ್ರೀಟ್ಮೆಂಟ್ ಇತ್ತು. ಎಂಟ್ರಿಯಿಂದ ಇರ್ಬೋದು ಅಥವಾ ನನಗೆ ಟ್ರೀಟ್ಮೆಂಟ್ಸ್ ಯಾವ್ದಾವ್ದು ತೊಗೊಬೇಕು ಅಂತ ಸಜೆಷನ್ಸ್ ಇರ್ಬೋದು. ಆ್ಯಂಡ್ ಟ್ರೀಟ್ಮೆಂಟ್ ಕೊಡೋರಂತೂ ಸಿಕ್ಕಾಪಟ್ಟೆ ಪ್ರೊಫೆಷನಲ್ಸ್ ಆಗಿದ್ರು. ಆ್ಯಂಡ್ ದ ಟ್ರೀಟ್ಮೆಂಟ್ ಇಟ್ ಸೆಲ್ಫ್ ವಾಸ್ ವೆರಿ ವೆರಿ ರಿಲ್ಯಾಕ್ಸಿಂಗ್ ಆ್ಯಂಡ್ ಯು ಹ್ಯಾಡ್ ಯೋರ್ ಪ್ರೈವಸಿ. ಎಲ್ಲರೂ ಹೇಳ್ತಾರೆ ಯಾಕೆ ಮಸಾಜ್ ತೊಗೊಬೇಕು ಅಂತ. ಮಸಾಜ್ ಯಾಕೆ ತೊಗೊಬಾರ್ದು? ಐ ಮೀನ್ ಅಷ್ಟು ಡೈಲಿ ನಾವು ಕೆಲಸ ಮಾಡ್ತೀವಿ ಆ್ಯಂಡ್ ವಿ ವರ್ಕ್ ಎವ್ರಿ ಡೇ ಅಲ್ವಾ. ಸೊ ವಿ ನೀಡ್ ಆರ್ ಟೈಮ್ ಆಫ್. ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಎತ್ತಿಟ್ಕೊಂಡು ನಾವು ನಮಗೋಸ್ಕರ ಪ್ಯಾಂಪರ್ ಸೆಷನ್ನ ಇಟ್ಕೊಬೇಕು. ಆ್ಯಂಡ್ ಆ ಪ್ಯಾಂಪರ್ ಸೆಷನ್ನು ನೀವು ಈ ಸ್ಪಾಗೆ ಖಂಡಿತವಾಗ್ಲೂ ಬಂದು ಮಾಡಿಸ್ಕೊಬೇಕು. ಆ್ಯಂಡ್ ಇದಕ್ಕೆ ನಾನೇ ಗ್ಯಾರಂಟಿ ಕೊಡ್ತೀನಿ, ಯು ವಿಲ್ ಫೀಲ್ ಕಂಪ್ಲೀಟ್ಲಿ ರೆಜುವಿನೇಟೆಡ್ ಒನ್ಸ್ ಯು ವಾಕ್ ಔಟ್ ಆಫ್ ಹಿಯರ್. ಆ್ಯಂಡ್ ಇವರೇ ನಿಮಗೆ ಟ್ರೀಟ್ಮೆಂಟ್ಸ್ ಒಂದಷ್ಟು ಸಜೆಸ್ಟ್ ಮಾಡ್ತಾರೆ. ಹಾಗೆ ಈ ಸ್ಪಾ ಇಸ್ ಆಲ್ಸೋ 5 years old. ಚೆನ್ನೈಯಲ್ಲಿ ಇವರ ದೊಡ್ಡ ಬ್ರಾಂಚ್ ಇದೆ ಈ ಸ್ಪಾದು. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಇದೆ ಮೊದಲನೇ ಬ್ರಾಂಚು JP ನಗರಲ್ಲಿ ಇರೋದು. ಆ್ಯಂಡ್ ಆಲ್ಸೋ ಈ ಸ್ಪಾದು ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಇವರ ಟ್ರೀಟ್ಮೆಂಟ್ ರೂಮ್ಸ್, ಒಂದೊಂದು ರೂಮ್ ಕೂಡ ಒಂದೊಂದು ಥೀಮಲ್ಲಿ ಮಾಡಿದ್ದಾರೆ. ನಾನು ಹೇಳಿದಾಗೆ 13 ಟ್ರೀಟ್ಮೆಂಟ್ ರೂಮ್ಸ್ ಇದೆ ಇಲ್ಲಿ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ರೂಮ್ ಇಸ್ ಯುನೀಕ್ ಆ್ಯಂಡ್ ಹ್ಯಾಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಥೀಮ್. ಸೊ ಬೇರೆ ಸ್ಪಾಸ್ಗೆ ನೀವು ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಈ ಒಂದು ಸ್ಪಾ ಏನಿದೆಯೋ ಇಟ್ ವಿಲ್ ಕಂಪ್ಲೀಟ್ಲಿ ಟ್ರಾನ್ಸ್ಪೋರ್ಟ್ ಯು ಟು ಅ ಡಿಫ್ರೆಂಟ್ ವರ್ಲ್ಡ್ ಅಂತಲೇ ಹೇಳ್ಬೋದು. ಯು ವಿಲ್ ನಾಟ್ ಫೀಲ್ ಲೈಕ್ ಯು ಆರ್ ಇನ್ ದ ಹಸಲ್ ಅಂಡ್ ಬಸಲ್ ಆಫ್ ದ ಸಿಟಿ. ಯು ವಿಲ್ ಫೀಲ್ ಲೈಕ್ ಯು ಆರ್ ಆ್ಯಕ್ಚುಲಿ ಇನ್ ಥೈಲ್ಯಾಂಡ್ ಥರ ಅನಿಸುತ್ತೆ. ಬಿಕಾಸ್ ಈಚ್ ರೂಮ್ ಇಸ್ ಸ್ಪೆಷಲ್ ಆ್ಯಂಡ್ ಈಚ್ ಟ್ರೀಟ್ಮೆಂಟ್ ಇಸ್ ಕಂಪ್ಲೀಟ್ಲಿ ಸ್ಪೆಷಲ್. ಹಾಗೆ ಇವರ ಎಕ್ವಿಪ್ಮೆಂಟ್ಸ್ ಬಗ್ಗೆ ಮಾತಾಡ್ತೀನಿ ಇವಾಗ. ಸ್ಟಾರ್ಟಿಂಗ್ ಫ್ರಮ್ ದೇರ್ ಜಕೂಝೀಸ್, ದೇರ್ ಸಾನಾಸ್, ದೇರ್ ಸ್ಟೀಮ್ ರೂಮ್ಸ್ ಆ್ಯಂಡ್ ಆಲ್ಸೋ ದ ಪ್ರಾಡಕ್ಟ್ಸ್ ವಿಚ್ ದೇ ಯೂಸ್ is completely high class. ತುಂಬಾನೇ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದಾರೆ, ವರ್ಲ್ಡ್ ಕ್ಲಾಸ್ ಎಕ್ವಿಪ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರುವಂಥ ಆಯಿಲ್ಸ್ ಇರ್ಬೋದು, ದೇ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಆಯಿಲ್ಸ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ದೇರ್ ಓನ್ ಸ್ಕ್ರಬ್ಸ್. ಆ್ಯಂಡ್ ಏನೇ ಅದು ಪ್ಯಾಕ್ ಹಾಕಿದ್ರು ಇಟ್ಸ್ ಕಂಪ್ಲೀಟ್ಲಿ ನ್ಯಾಚುರಲ್. ನನಗಂತೂ ಭಾಳನೇ ಖುಷಿ ಆಯಿತು. ಇಟ್ಸ್ ನಥಿಂಗ್ ಲೈಕ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇನ್ ಎನಿ ಅದರ್ ಸ್ಪಾ ಬಿಫೋರ್. ಸೊ ಥ್ಯಾಂಕ್ ಯು ಈ ಸ್ಪಾ ಫಾರ್ ದಿಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನೀವು ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ತೊಗೊಬೇಕು ಅಂದರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯಲ್ವಾ, ಖಂಡಿತವಾಗ್ಲೂ ಇನ್ನು ಫೀಲ್ ಮಾಡಿ ನೀವೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಖಂಡಿತವಾಗ್ಲೂ JP ನಗರಲ್ಲಿರೋ ಈ ಸ್ಪಾಗೆ ವಿಸಿಟ್ ಮಾಡಿ.